ಪ್ರೀತಿ, ಕುರುಡು ಪ್ರೀತಿ. ರಂಜಿತಾ ಬನಸೋಡೆ, ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ನಿವಾಸಿ. 30 ವರ್ಷ ಪ್ರಾಯದ ಈಕೆಗೆ 12 ವರ್ಷಗಳ ಹಿಂದೆ ಮಹಾರಾಷ್ಟ್ರದ ಸಚಿನ್ ಕಾಟೇರ ಜೊತೆ ಮದುವೆ ಆಗಿರ್ತದೆ. ಮದುವೆ ಆಗಿ ಒಂದು ಮಗು ಸಹ ಇರ್ತದೆ. ಬಟ್ 5 ವರ್ಷಗಳಿಂದ ತಮ್ಮ ಒಳಗಿನ ವೈಯಕ್ತಿಕ ವಿಷಯಗಳಿಂದ ಸಚಿನ್ನಿಂದ ಡಿವೋರ್ಸ್ ತೆಗೆದುಕೊಂಡಿರ್ತಾಳೆ. ರಫೀಕ್ ಇಮಾಮ್ ಸಾಬ್ ರಂಜಿತಾಳ ಮನೆ ಹತ್ತಿರದ ನಿವಾಸಿ. ರಂಜಿತಾಗೆ ಸ್ಕೂಲ್ ಡೇಸಿಂದ ಪರಿಚಯ. ರಂಜಿತಾಳ ಮನೆಯವರಿಗೂ ಸಹ ತುಂಬ ಟೈಮ್ನಿಂದನೇ ಪರಿಚಯ. ಈ ಪರಿಚಯವನ್ನು ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಳಿಕ್ಕೆ ರಫೀಕ್ ರಂಜಿತಾಳ ಹಿಂದೆ ಬಿದ್ದಿದ್ದ. ಲವ್ ಮಾಡು ಅಂತ ಆಗಾಗ ಕಾಡ್ತಿದ್ದ. ಆದರೆ ಇವಳು ಮದುವೆಗೆ ಒಪ್ಕೊಂಡಿರಲಿಲ್ಲ. ಈ ವಿಷಯ ರಂಜಿತಾಳ ಅಣ್ಣನಿಗೂ ಸಹ ಗೊತ್ತಾಗ್ತದೆ. ಅವಾಗ ರಂಜಿತಾಳ ಅಣ್ಣ ಹೋಗಿ ಆತನ ಬಳಿ ಈ ವಿಷಯದ ಬಗ್ಗೆ ಕೇಳಿದಾಗ, ಇಲ್ಲ ತಪ್ಪಾಯಿತು, ಸಾರಿ, ಮತ್ತೆ ಅವಳು ತಂಟೆಗೆ ಬರಲ್ಲ ಅಂತ ಹೇಳಿ ಹೋಗಿದ್ದ. ಆದರೆ ಜನವರಿ 3, 2025 ರಂಜಿತಾ ಹತ್ತಿರದ ಶಾಲೆಯಲ್ಲಿ ಅಡುಗೆ ಸಹಾಯಕಿಯಾಗಿ ಕೆಲಸ ಮಾಡ್ತಾ ಇರ್ತಾಳೆ. ಶನಿವಾರ ಮಧ್ಯಾಹ್ನ ಕೆಲಸ ಮುಗಿಸಿ ಊರಿನ ಹತ್ರ ಬರುವಾಗ ರಫೀಕ್ ಇವಳನ್ನ ಅಡ್ಡಗಡ್ತಾನೆ. ಪುನಃ ಕೇಳ್ತಾನೆ, ಲವ್ ಮಾಡ್ತೇ ಇಲ್ವಾ ಅಂತ. ಆದರೆ ರಂಜಿತಾ ಅಪೋಸ್ ಮಾಡ್ತಾಳೆ ಅಂತ ಗೊತ್ತಿದ್ದ ಕಾರಣ ಕೈಯಲ್ಲಿ ತಂದಿದ್ದ ಚೂರಿಯಿಂದ ಅವಳ ಕುತ್ತಿಗೆಯನ್ನು ಸೀಳಿ ಬಿಡ್ತಾನೆ. ಆದರೆ ರಂಜಿತಾ ಆದರೂ ಹೆಂಗೂ ಹೋಗಿ ಮನೆ ಹತ್ತಿರ ರೋಡ್ ಮೇಲೆ ಹೋಗಿ ಬೀಳ್ತಾಳೆ. ಮನೆಯವರಿಗೆ ಅವಳ ಪರಿಸ್ಥಿತಿ ನೋಡಿ ದಿಕ್ಕೆ ತೋಯ್ದಂತಾಗ್ತದೆ. ತಕ್ಷಣ ಹಾಸ್ಪಿಟ್ಲಿಗೆ ತಗೊಂಡು ಹೋದ್ರೂ ಸಹ ರಂಜಿತಾ ಬದುಕಿ ಉಳಿಯುವುದಿಲ್ಲ. ರಂಜಿತಾಳ ಕೊಂದೆ ಅನ್ನೋ ಪಶ್ಚಾತ್ತಾಪದಿಂದಲೋ ಅಥವಾ ಪ್ರೀತಿ ಸಿಗ್ಲಿಲ್ಲ ಅಂತನೋ ಅಥವಾ ಭಯದಿಂದಲೋ ಗೊತ್ತಿಲ್ಲ, ರಫೀಕ್ ತನ್ನ ಮನೆ ಹತ್ತಿರದ ಕಾಡಲ್ಲಿ ಒಂದು ಮರಕ್ಕೆ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಯಾವುದೇ ತಪ್ಪಿಲ್ದಿದ್ರೂ ಒಂದು ಜೀವ ಹೋದರೆ ಇನ್ನೊಬ್ಬ ಒಂದು ತಪ್ಪು ಮಾಡೋದ್ರ ಜೊತೆಗೆ ತನ್ನ ಪ್ರಾಣವನ್ನು ಕಳೆದುಕೊಳ್ತಾನೆ. ನಿಜವಾಗ್ಲೂ ಈ ಪ್ರಾಣಕ್ಕಿಂತ ಪ್ರೀತಿಗೆ ಬೆಲೆ ಜಾಸ್ತಿನಾ?